ಯಾದಗಿರಿ ವಿಜಯಪುರ ಜಿಲ್ಲೆಯ ರೈತರಿಗೆ ಇದೀಗ ಸಿಹಿ ಸುದ್ದಿ. ಹಾಲ್ನೊರೆಯಂತೆ ಧುಮ್ಮಿಕ್ತಾ ಇದ್ದಾವೆ ಬಸವಸಾಗರ ಡ್ಯಾಂ. ಹೀಗಾಗಿ ಸುತ್ತಮುತ್ತಲಿನ ಜನರು ಖುಷಿ ಪಡುವಂತ ಸುದ್ದಿ ಇದು. ಯಾದಗಿರಿ ವಿಜಯಪುರ ಜಿಲ್ಲೆಯ ರೈತರು ಕೂಡ ಖುಷಿ ಪಡುವಂತ ಸುದ್ದಿ. ಹಾಲ್ನೊರೆಯಂತೆ ಧುಮ್ಮಿಕ್ಕುತ್ತಿದೆ ಬಸವಸಾಗರ ಡ್ಯಾಂ. ಸಗರ ನಾಡಿನ ಗರಿ ಬಸವಸಾಗರ ಡ್ಯಾಂಗೆ ಬಂತು ಸಿರಿ. ನಾರಾಯಣಪುರ ಸಮೀಪದಲ್ಲಿರುವಂತಹ ಬಸವಸಾಗರ ಡ್ಯಾಂ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ನಾರಾಯಣಪುರ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಬಸವಸಾಗರ ಡ್ಯಾಂ. ಕ್ಷೀರಸಾಗರದಂತೆ ಬೋರ್ಗರೆಯುತ್ತಿದೆ ಬಸವಸಾಗರ ಡ್ಯಾಂ. ಮಳೆ ವಿಳಂಬ ನಿಧಾನವಾಗಿ ಕಳೆಗಟ್ಟಿದ ಬಸವಸಾಗರ ಡ್ಯಾಂ. ಜುಲೈ 4ನೇ ವಾರದ ಮಳೆಗೆ ಡ್ಯಾಂಗೆ ಬಂತು ಜೀವ ಕಳೆ. ಬರೋಬ್ಬರಿ 31.14 ಟಿಎಂಸಿ ನೀರು ಹೊತ್ತು ನಿಂತಂತ ಡ್ಯಾಂ. 33.33 ಟಿಎಂಸಿ ಸಾಮರ್ಥ್ಯ ಹೊಂದಿರುವ ಬಸವಸಾಗರ 70,000 ಕ್ಯೂಸೆಕ್ ಒಳಹರಿವು, 37,000 ಕ್ಯೂಸೆಕ್ ಹೊರಹರಿವು. ಕಲ್ಯಾಣ ಭಾಗದ ಅನ್ನದಾತರಿಗೆ ಖುಷಿಯೋ ಖುಷಿ ಇದೀಗ. ಯಾದಗಿರಿ ವಿಜಯಪುರ ಭಾಗದ ರೈತರು ಕೂಡ ಖುಷಿ ಪಡುವಂತ ಸುದ್ದಿ. ಬಸವಸಾಗರ ಡ್ಯಾಂ ಭರ್ತಿಯಾಗ್ತಾ ಇದೆ, ಒಳಹರಿವು ಹೆಚ್ಚಾಗಿದೆ. ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಡ್ಯಾಂ. ಅಫ್ಕೋರ್ಸ್ ಈಗ ಕೃಷ್ಣಾ ನದಿ ತುಂಬಿ ಹರಿತಾ ಇದೆ, ಒಳಹರಿವು ಕೂಡ ಹೆಚ್ಚಾಗಿದೆ. ಮಹಾರಾಷ್ಟ್ರದಲ್ಲಿ ಸುರಿತಾ ಇದ್ದಂತಹ ಮಳೆಯಿಂದಾಗಿ ನೀರು ಒಳಹರಿವು ಹೆಚ್ಚಾಗಿ ಸಾಕ್ತಾ ಇದೆ ಕೃಷ್ಣಾ ನದಿಗೆ. ಸೊ ಹಾಗಾಗಿ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಡ್ಯಾಮ್ ಅಂತ ಅಂದ್ರೆ ಬಸವಸಾಗರ ಡ್ಯಾಮ್. ಸೊ ಹಾಗಾಗಿ ಒಟ್ಟಾರೆ ಇದು ಬರೋಬ್ಬರಿ 31.14 ಟಿಎಂಸಿ ನೀರು ಸದ್ಯಕ್ಕೆ ಇರುವಂಥದ್ದು ಈ ಬಸವಸಾಗರ ಡ್ಯಾಮ್ನಲ್ಲಿದ್ದಂಥ ನೀರು. ಒಟ್ಟಾರೆ ಎಷ್ಟಿರುತ್ತೆ ಅಂತ ಅಂದರೆ 33.33 ಟಿಎಂಸಿ ಸಾಮರ್ಥ್ಯ ಹೊಂದಿರುವಂಥ ಬಸವಸಾಗರ ಡ್ಯಾಮ್ ಇದು. ಒಟ್ಟಾರೆ ಆಲ್ಮೋಸ್ಟ್ ಭರ್ತಿ ಆಗಿದೆ. 31.14 ಟಿಎಂಸಿ ಅಂತ ಅಂದರೆ ಆಲ್ಮೋಸ್ಟ್ ಭರ್ತಿ ಆಗಿದೆ. ಇನ್ನು 70,000 ಕ್ಯೂಸೆಕ್ ಒಳಹರಿವು ಇರುತ್ತೆ. ಇನ್ನು ಹೊರಹರಿವು ಇಲ್ಲಿಂದ 37,000 ಕ್ಯೂಸೆಕ್ ಹೊರಹರಿವು ಇರುವಂಥದ್ದು. ಅಂದರೆ ಒಳಹರಿವೇ ಹೆಚ್ಚಾಗಿದೆ. ಹಾಗಾಗಿ ಯಾವುದೇ ರೀತಿಯಾಗಿ ಅಲ್ಲಿ ಸುತ್ತಮುತ್ತಲಿನ ಜನರು ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು, ಕೃಷಿ ಚಟುವಟಿಕೆಗಳಿಗೆ ಆಗಿರ್ಬೋದು, ಸಾಕಷ್ಟು ನೀರು ಸಿಗುತ್ತೆ ರೈತರಿಗೆ. ಈ ರೀತಿಯ ನದಿಗಳು, ಡ್ಯಾಮ್ಗಳು ತುಂಬಿ ನಿಲ್ತಾವೆ ಅಂತ ಅಂದರೆ ಅದನ್ನ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲವೂ ಕೂಡ ಪ್ರಕೃತಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಅಷ್ಟು ಚೆನ್ನಾಗಿ ನಮ್ಮ ಲೈಫ್ ಇರುತ್ತೆ, ನಮ್ಮ ಜೀವನ ಇರುತ್ತೆ ಅಂತ ತಿಳ್ಕೊಬೇಕು. ಅಷ್ಟು ಚೆನ್ನಾಗಿ ನಾವು ಬದುಕಕ್ಕೆ ಸಾಧ್ಯ. ಸರಿಯಾಗಿ ಮಳೆ ಆಗಬೇಕು, ನದಿಗಳು ತುಂಬಬೇಕು, ಪ್ರಕೃತಿ ಚೆನ್ನಾಗಿರಬೇಕು, ಅವಾಗ ಮಾತ್ರ ಮನುಷ್ಯ ಚೆನ್ನಾಗಿರ್ತಾನೆ. ಸೊ ಹಾಗಾಗಿ ಈಗ ಕೆಲವೊಂದು ಭಾಗದಲ್ಲಿ ಈ ಥರ ಮಳೆ ಆಗ್ತಾ ಇದೆ, ಬಟ್ ಕೆಲವೊಂದು ಭಾಗದಲ್ಲಿ ಮಳೆ ಆಗ್ತಾ ಇಲ್ಲ. ಹಾಗಾಗಿ ಸುತ್ತಮುತ್ತಲಿನ ಜನಕ್ಕೆ ತೊಂದರೆ ಆಗ್ತಾ ಇದೆ, ಯಾವಾಗಪ್ಪ ಮಳೆ ಬರುತ್ತೆ ಅಂತ. ಬಟ್ ಇನ್ನೂ ಸಮಯ ಇರುವಂಥದ್ದು, ಇನ್ನೂ ಮಳೆಗಾಲ ಮುಗಿದಿಲ್ಲ ಇದೆ. ಸೊ ಅಷ್ಟರಲ್ಲಿ ಏನಾದರೂ ವರುಣ ದಯ ತೋರ್ಬೋದಾ ಅತ್ತ ಭಾಗದಲ್ಲೂ ಕೂಡ ಅಂತ ಕಾದು ನೋಡಬೇಕು. ಯಾಕಂದರೆ ಇತ್ತ ಕೂಡ ಈಗ ಮಳೆಯ ಪ್ರಮಾಣ ಆಗೋದೇ ಇಲ್ವೇನೋ ಅನ್ನುವಂಥ ರೀತಿಯಲ್ಲಿತ್ತು. ಬಟ್ ಈಗಲೂ ಕೂಡ ಇಲ್ಲಿ ಮಳೆ ಆಗ್ತಾ ಇದೆ. ಸೊ ಹಾಗಾಗಿ